ಎಂಥ ಕುಡ್ಕೊಂಡು ಮೊದಲು ನಾನು ಎಂಥ ಆ ಥರ ಕುಡ್ದಾಗ ಆ ಥರ ಇದ್ದೆ. ಇನ್ನೇನು 2-3 ದಿನದಲ್ಲಿ ಸಾಯ್ಬೇಕಂತ ಸ್ಥಿತಿಯಲ್ಲಿದ್ದೆ. ಆ ಫೋಟೋ ಎಂಥ ಕುಡ್ಕ ಅಂದರೆ 24x7 ಎಲ್ಲ ತೆಲುಗುಮಿಗೆ ಫೋನ್ ಇರ್ತೈತಿ. ನನ್ನ ತೆಲುಗುಮಿಗೆ ಸರಿಯಾದ ಬಾಟ್ಲಿ ಇರ್ತಿತ್ತು. ಅಂಥ ಕುಡ್ಕ ಎಂಥ ಕುಡ್ಕ ಅಂದರೆ ಕುಡ್ದು ದೇವರು ಎಲ್ಲ ದೇವಸ್ಥಾನ ಆಯಿತು. ಎಲ್ಲ ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ರು ನನ್ನ ಕುಡಿಯೋದು ಬಿಡ್ತಾನಂತ. ಎಲ್ಲರೂ ದೇವಸ್ಥಾನದೊಳಗೆ ಹೋದರೆ ನಾನು ಸರಿಯಾದ ಅಂಗಡಿಗೆ ಹೋಗ್ತೀನಿ. ಸತ್ಯವಾಗಿ 10,000 20,000 ದುಡಿಬೇಕು ಬೆಂಗಳೂರಲ್ಲಿ. ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ತಾಯಿ ನಾನು ಆದರೆ ನಮ್ಮ ತಾಯಿ ದೇವಸ್ಥಾನಕ್ಕೆ ಹೋದರೆ ನಾನು ಸರಿಯಾದ ಬಟ್ಟೆ ಅಂಗಡಿ ಹೋಗ್ತೀನಿ. ಅಂತ ಕುಡ್ಕ ಒಟ್ಟ ಇದಾಗಲಿಲ್ಲ. ಏನು ಮಾಡ್ಬೇಕು ಅರ್ಥನೇ ಆಗಲಿಲ್ಲ. ನಾನು ಕೆಲಸ ಮಾಡೋಂಥ ಮೇಸ್ತ್ರಿ ಇವ್ನ ಹೆಂಗಾರ ಮಾಡಿ ಕುಡಿಯೋದು ಬಿಡಿಸ್ಬೇಕಂತ ಆಣಿ ಮಾಡಿಸಿದ. ದೇವ್ರ ಮುಂದೆ ಆಣಿ ಮಾಡಿಸೋದು, ಆ ಕಡೆ ಕುಡಿದು ಬಿಡೋದು, ಅಲ್ಲಿ ಹೋಗಿ ಆಣಿ ಮಾಡೋದು, ಅಲ್ಲಿ ಹೋಗಿ ಕುಡಿದು ಬಿಡೋದು. ಈ ಥರ ಇದ್ದಾಗ JP ನಗರ ಬಂದೆ. ನಮ್ಮೂರಲ್ಲಿ ನಮ್ಮ ಅಣ್ಣ ಇದ್ದಾನೆ ಇಲ್ಲಿ JP ನಗರದಲ್ಲಿ. ಮನೆಗೆ ಬಂದೆ. ಮನೆ ಬೇಕಂದ್ರೆ JP ನಗರ ಫ್ಯಾಮ್ಲಿ ಪರಿಚಯ ಆಯಿತು. ಪರಿಚಯ ಆದರೂ ಫೋನ್ ನಂಬರ್ ಇಸ್ಕೊಂಡ್ರೆ ಮತ್ತೆ ಒಳ್ಳೆ ಬೆಂಗಳೂರಿಗೆ ಹೋಗ್ಬಿಟ್ಟೆ ದುಡಿಯೋಕೆ. ಅವರು ಒಂದು ಆಲೋಚನೆ ಮಾಡಿದಾರೆ, ಇವ್ನು ಹೆಂಗಾರು ಮಾಡಿ ಕುಡಿಯೋದು ಬಿಡಿಸ್ಬೇಕು. ಯಾವ ಥರ ಕುಡಿತೀನಿ ಅಂದ್ರೆ ಕುಡಿದು JP ನಗರ ಬಿದ್ದುಬಿಡ್ತಿದ್ದೆ ಹಂಗೆ ಲುಂಗಿ ಮೇಲೆ. ಅವ್ರು ಏನು ಮಾಡಿದ್ರು, ನಂಬರ್ ತಗೊಂಡ್ರು, ಫೋನ್ ಮಾಡಿದರು. ಫೋನ್ ಮಾಡಿ ಪ್ರೇಯರ್ ಇರ್ತೈತಿ, ನಾನು ಫೋನ್ ಮಾಡಿದಾಗ ನೀನು ಫೋನು ನಾನು ಆನ್ ಮಾಡಿರ್ತೀನಿ, ಅಲ್ಲಿ ಫೈರ್ನಾಗ ಏನು ಮಾಡ್ತಾರೆ ಕೇಳು. ಅವಾಗ ಆನ್ಲೈನ್ ಇದ್ದಿಲ್ಲ, ಲಾಕ್ಡೌನ್ ಮೂಮೆಂಟ್. ಅಣ್ಣ JP ನಗರಕ್ಕೆ ಪ್ರೇಯರಿಗೆ ಬರ್ತಿದ್ರು. ಅವರು JP ನಗರದಂಥ ಅಮ್ಮ ನನಗೆ ಫೋನ್ ಮಾಡಿ ಫೋನ್ನ ಕೆಳಗಿಟ್ಬಿಟ್ಟು, ಅಲ್ಲಿ ಮಾತಾಡೋಕ್ಕಾಗಲ್ವಲ್ಲ ಅಣ್ಣ ಮಾತಾಡ್ಬೇಕಾದ್ರೆ, ಆ ಫೋನ್ ಅಲ್ಲಿ ಇಟ್ಬಿಟ್ಟು ನನಗೆ ಕೇಳಿಸ್ತಿದ್ರು. 1 ತಾಸು 15 ಅರ್ಧ ಗಂಟೆ 3/4 ಗಂಟೆ ಅದು ಎಷ್ಟೊತ್ತಿರ್ತದೆ ಅಷ್ಟು. ನಾನು ಅಲ್ಲೇ ಫೋನಲ್ಲೇ ಕೇಳ್ತಾ ಅವತ್ತೇನು ಒಂದು ದಿನ ಕೇಳಿದೆ, ಅವತ್ತೇ ಲಾಸ್ಟ್ ಕುಡಿದಿರ್ತಾರೆ. ನಾನು ಒಳ್ಳೆ ಬಾಟ್ಲಿ ಮುಟ್ಟಿಲ್ಲ. ಆ ಥರ ಅಲ್ಲಿಗೆ ಲಾಸ್ಟ್ ಆಯಿತು. ಬಂದೆ. ಮತ್ತೆ JP ನಗರಕ್ಕೆ ಬಂದೆ. ಬೆಂಗಳೂರು ಬಿಟ್ಬಿಟ್ಟೆ. ನಮ್ಮ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮನೆಯಲ್ಲಿ ವಿರೋಧ ವ್ಯಕ್ತವಾಯಿತು. ಯಾವ ದೇವರದು ಹೆಂಗೆ ಓತಿ ಅಂತ ವ್ಯಕ್ತವಾಯಿತು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಒದ್ರು ನನ್ನ ಹೊರಗೆ ಹಾಕಿದ್ರು. ಹೊರ ಬರ್ಬೇಕಾದ್ರೆ ನನ್ನ ಹತ್ರ 2 ಜೊತೆ ಬಟ್ಟೆ. ನಮ್ಮ ತಾಯಿ ಇದ್ದರು, ಅದು ನಮ್ಮ ತಾಯಿ ಬಿಟ್ಟು ಬಂದಿದ್ದಿಲ್ಲ. ನಾನು ಒಂದೇ ಹೊರಗಡೆ ಬಂದೆ. 2 ದಿನ ಬೇರೆ ಕಡೆ ಮಲಗಿದೆ. 3ನೇ ದಿನ ಒಂದು ಬಾಡಿಗೆ ಮನೆ ಮಾಡಿದೆ. ಅಂದರೆ JP ನಗರದವರು ನನಗೆ ಸಹಾಯ ಮಾಡಿದ್ದೇನೆಂದರೆ, ನೀ ದೇವ್ರು ನಂಬು ಫಸ್ಟು, ನಿನ್ನ ದೇವ್ರು ಒಳ್ಳೇದಾಗಿ ಮಾಡ್ತಾನಂತ. ಆವಾಗ ನಾವು ಹೊರಗಡೆ ಬಂದು ಬಾಡಿಗೆ ಮನೆ ಮಾಡಿದೆ. ಈಗ ನನ್ನ ಹತ್ರ ಇನ್ನೊಬ್ರಿಗೆ ಕೊಡೋಷ್ಟು ಮಾಡ್ಕೊಂಡು ಹೊರತು ಇಸ್ಕೊಳೋಷ್ಟು ಆಗಿಲ್ಲ. ಎಲ್ಲ ದೇವ್ರ ಕೈ ಮಾಡ್ತಾರೆ. ಅದಕ್ಕೆ ಈಗ ಒಂದು ಹಾಡಾಡಿದ್ರು, ಬರಿಗೈ ಆಗಿ ಬಂದೆ ನನ್ನ ತುಂಬಿದವನಾಗಿ ಮಾಡಿದೆ ಅಂತಂದು. ಹಂಗಾಗಿ ನನ್ನ ಹತ್ರ ಏನಿದ್ದಿಲ್ಲ. ನನ್ನೆಲ್ಲಿ ಸತ್ತೋಗ್ಬಿಡ್ತೀನಿ ಅಂತ ಭಯ ಆಗಿಬಿಟ್ಟಿತ್ತು. ಅದರಿಂದ ಕುಟುಂಬ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರಿಗೆ.